ಆಧಾರ್ ಬಳಕೆದಾರರಿಗೆ UIDAI ಭರ್ಜರಿ ಗುಡ್ ನ್ಯೂಸ್ ಒಂದು ನೀಡಿದೆ. ಇನ್ ಮುಂದೆ ಒಂದೇ ಸ್ಮಾರ್ಟ್ ಫೋನ್ ಅಲ್ಲಿ ಬರೋಬ್ಬರಿ 5 ಆಧಾರ್ ಪ್ರೊಫೈಲ್ ಗಳನ್ನ ನಿರ್ವಹಿಸಬಹುದಾಗಿದೆ. ಇನ್ನ ಕುಟುಂಬದ ಸದಸ್ಯರ ಆಧಾರ್ ಮಾಹಿತಿಯನ್ನ ಒಂದೇ ಮೊಬೈಲ್ ನಲ್ಲಿ ಸುಲಭವಾಗಿ ನಿರ್ವಹಿಸುವ ಉದ್ದೇಶದಿಂದ ಈ ಹೊಸ ಸೌಲಭ್ಯವನ್ನ ಪರಿಚಯಿಸಲಾಗಿದೆ. ಇನ್ನ UIDAI ನ ಹೊಸ ಆಧಾರ್ ಆಪ್ ನಲ್ಲಿ ಮಾನ್ಯ ಆಧಾರ್ ಸಂಖ್ಯೆ ಹೊಂದಿರುವ ವ್ಯಕ್ತಿಯೊಬ್ಬರು ಗರಿಷ್ಠ 5 ಪ್ರೊಫೈಲ್ ಗಳನ್ನ ಸೇರಿಸಿಕೊಳ್ಳಬಹುದಾಗಿದೆ. ಅಂದ್ರೆ ಕುಟುಂಬದ ಹಲವು ಸದಸ್ಯರ ಆಧಾರ್ ದಾಖಲೆಗಳನ್ನ ಪ್ರತ್ಯೇಕ ಮೊಬೈಲ್ ನಲ್ಲಿ ನಿರ್ವಹಿಸುವ ಅಗತ್ಯವಿಲ್ಲ. ಒಂದೇ ಫೋನ್ ನಲ್ಲಿ 5 ಪ್ರೊಫೈಲ್ ಗಳನ್ನ ನಿರ್ವಹಿಸುವ ಮೂಲಕ ಡಿಜಿಟಲ್ ಆಧಾರ್ ಬಳಕೆಯನ್ನ ಮತ್ತಷ್ಟು ಸುಲಭವಾಗಿಸಲಿದೆ. ಇನ್ನು ಮಕ್ಕಳ ಆಧಾರ್ ಪ್ರೊಫೈಲ್ ಅನ್ನು ಕೆಲ ನಿರ್ದಿಷ್ಟ ಸಂದರ್ಭಗಳಲ್ಲಿ ಆಪ್ಗೆ ಸೇರಿಸಬಹುದಾಗಿದೆ. ಆಧಾರ್ ನೋಂದಣಿ ಸಂದರ್ಭದಲ್ಲಿ ಮಗುವಿನ ಮತ್ತು ಪೋಷಕರ ಸಂಬಂಧವನ್ನು ಬಯೋಮೆಟ್ರಿಕ್ ಮೂಲಕ ದೃಢೀಕರಿಸಿದರೆ ಮಗುವಿನ ಆಧಾರ್ ಸಂಖ್ಯೆಯನ್ನು ನಮೂದಿಸಿ ಪೋಷಕರು ಸೇಫ್ ಅಥೆಂಟಿಕೇಶನ್ ಪೂರ್ಣಗೊಳಿಸುವ ಮೂಲಕ ಪ್ರೊಫೈಲ್ ಅನ್ನ ಸೇರಿಸಬಹುದಾಗಿದೆ. ಇನ್ನ ಮಗು ಈಗಾಗಲೇ ಕಡ್ಡಾಯ ಬಯೋಮೆಟ್ರಿಕ್ ಅಪ್ಡೇಟ್ ಪೂರ್ಣಗೊಳಿಸಿದ್ದಲ್ಲಿ ಮಗುವೆ ಫೇಸ್ ಅಥೆಂಟಿಕೇಶನ್ ಮೂಲಕ ಪ್ರೊಫೈಲ್ಗೆ ಸೇರಬಹುದಾಗಿದೆ. ಇನ್ನ ಆಧಾರ್ ಆಪ್ ನಲ್ಲಿ ಪ್ರೊಫೈಲ್ ನಿರ್ವಹಣೆ ಮಾತ್ರ ಅಲ್ಲದೆ ಮೊಬೈಲ್ ನಂಬರ್ ಮತ್ತು ವಿಳಾಸ ಅಪ್ಡೇಟ್, ಬಯೋಮೆಟ್ರಿಕ್ ಲಾಕ್ ಅನ್ಲಾಕ್, ಆಧಾರ್ ಅಥೆಂಟಿಕೇಶನ್ ಹಿಸ್ಟ್ರಿ ಪರಿಶೀಲನೆ, ಇನ್ನ ಆಧಾರ್ ಡೌನ್ಲೋಡ್, ರಿಕ್ವೆಸ್ಟ್ ಟ್ರ್ಯಾಕಿಂಗ್ ಸೇರಿದಂತೆ ಹಲವು ಸೇವೆಗಳು ಲಭ್ಯವಿದೆ. ಇನ್ನ ಬಳಕೆದಾರರ ಒಪ್ಪಿಗೆಯೊಂದಿಗೆ ಅಗತ್ಯವಿರುವ ಆಧಾರ್ ಮಾಹಿತಿಯನ್ನ ಆಯ್ದ ರೀತಿಯಲ್ಲಿ ಹಂಚಿಕೊಳ್ಳುವ ಸೌಲಭ್ಯ ಕೂಡ ಇದೆ. ಸುರಕ್ಷತೆ ವಿಚಾರದಲ್ಲೂ UIDAI ಗಮನ ಹರಿಸಿದೆ. ಆಪ್ ನೋಂದಣಿ ವೇಳೆ ಫೇಸ್ ಅಥೆಂಟಿಕೇಶನ್ ಅಗತ್ಯವಿದ್ದು ಬಳಿಕ ಆಪ್ ಪ್ರವೇಶಕ್ಕೆ 6 ಅಂಕಿಗಳ ಪಿನ್ ಸೆಟ್ ಮಾಡಬೇಕು. ಜೊತೆಗೆ ಬಯೋಮೆಟ್ರಿಕ್ ಲಾಕ್ ಮತ್ತು ಅನ್ಲಾಕ್ ಸೌಲಭ್ಯ ಕೂಡ ಇದರಲ್ಲಿ ಅವೈಲೇಬಲ್ ಇದೆ. ಆದ್ರೆ ಆಪ್ ನಲ್ಲೇ ಎಲ್ಲಾ ಆಧಾರ್ ವಿವರಗಳನ್ನ ಅಪ್ಡೇಟ್ ಮಾಡಲು ಸಾಧ್ಯವಿಲ್ಲ. ಸದ್ಯ ಹೆಸರು, ಲಿಂಗ, ಇಮೇಲ್ ಮತ್ತು ಜನ್ಮ ದಿನಾಂಕ ಬದಲಾವಣೆಗಳನ್ನ ಆಪ್ ಮೂಲಕ ಮಾಡಲು ಸಾಧ್ಯವಿದೆ. ಫೋಟೋ, ಫಿಂಗರ್ ಪ್ರಿಂಟ್ ಮತ್ತು ಐರಿಸ್ ವಿವರ ಅಪ್ಡೇಟ್ಗೂ ಆಧಾರ್ ಸೇವಾ ಕೇಂದ್ರ ಅಥವಾ ನೋಂದಣಿ ಅಪ್ಡೇಟ್ ಕೇಂದ್ರಕ್ಕೆ ಭೇಟಿ ನೀಡಬೇಕಾಗುತ್ತೆ. ಇನ್ನ ಒನ್ ಫ್ಯಾಮಿಲಿ ಒನ್ ಆಪ್ ಪರಿಕಲ್ಪನೆಯಡಿ ಒಂದೇ ಮೊಬೈಲ್ ನಲ್ಲಿ 5 ಆಧಾರ್ ಪ್ರೊಫೈಲ್ ನಿರ್ವಹಿಸುವ ಅವಕಾಶ ಕುಟುಂಬಗಳಿಗೆ ಸಾಕಷ್ಟು ಅನುಕೂಲವನ್ನ ಮಾಡಿಕೊಟ್ಟಿದೆ. ಇನ್ನ ಆಧಾರ್ ದಾಖಲೆಗಳನ್ನ ಸದಾ ಕೈಲಿ ಇಟ್ಟುಕೊಳ್ಳುವ ಅಗತ್ಯವನ್ನು ಇದು ಮತ್ತಷ್ಟು ಕಡಿಮೆ ಮಾಡಿದೆ.